ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿನ ಸೋಲು ಬಿಜೆಪಿ ಪಾಲಿಗೆ ಬಿಸಿ ತುಪ್ಪವಾಗಿದೆ. ಸಹೋದರನನ್ನ ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡಂತ ಶಾಸಕ ರಮೇಶ್ ಜಾರಕಿಹೊಳಿ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೂ ಆಗದೆ, ಇದನ್ನೆಲ್ಲ ನೋಡಿಕೊಂಡು ಸುಮ್ಮನಿರೋಕೂ ಆಗದಂತ ಸನ್ನಿವೇಶದಲ್ಲಿ ಕೇಸರಿ ನಾಯಕರಿದ್ದಾರೆ. ಸಾಹುಕಾರ್ ವಿಚಾರದಲ್ಲಿ ಬಿಜೆಪಿ ಅಕ್ಷರಶಃ ಹಲ್ಲಿಲ್ಲದ ಹುಲಿ ಅಂತಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭದ್ರಕೋಟೆ ಬೆಳಗಾವಿಯಲ್ಲೇ ಸೋತಿರೋದು ಬಿಜೆಪಿಗೆ ಅಕ್ಷರಶಃ ಅರಗಿಸಿಕೊಳ್ಳೋಕಾಗ್ತಿಲ್ಲ. ಬೆಳಗಾವಿ ಸೋಲಿನ ಮುಖಭಂಗವನ್ನ ಹೇಗೆ ಎದುರಿಸಬೇಕು ಅನ್ನೋ ಚಿಂತೆ ಕೇಸರಿ ಕಲಿಗಳನ್ನ ಕಾಡ್ತಿದೆ. ಬೆಳಗಾವಿ ಸೋಲಿನಿಂದ ರಾಜ್ಯ ಬಿಜೆಪಿ ಎರಡು ದೊಡ್ಡ ಸವಾಲುಗಳನ್ನ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂದಿಗ್ಧ ಸ್ಥಿತಿ, ಮುಜುಗರದ ಪರಿಸ್ಥಿತಿಯಲ್ಲಿ ಬಿಜೆಪಿ. ನಿಜ, ಸಂಸದರು ಶಾಸಕರಿದ್ರು ಬೆಳಗಾವಿಯಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮಾತ್ರ ಮುಗ್ಗರಿಸಿರೋದ್ರಿಂದ ಬಿಜೆಪಿಗೆ ದೊಡ್ಡ ಮುಖಭಂಗವಾಗಿದೆ. ಹೀಗಾಗಿ ಬಿಜೆಪಿ ಸಂಕಷ್ಟದ ಸುಳಿಯಲ್ಲೂ ಸಿಲುಕಿದೆ. ಒಂದೆಡೆ ಸೋಲಿನಿಂದ ಸಂದಿಗ್ಧ ಸ್ಥಿತಿ, ಮತ್ತೊಂದೆಡೆ ಸೋಲಿನಿಂದ ಮುಜುಗರದ ಪರಿಸ್ಥಿತಿ. ಅಷ್ಟಕ್ಕೂ ಬಿಜೆಪಿ ಎದುರಿಸಬೇಕಾಗಿರೋ ಈ ಸಂದಿಗ್ಧ ಮತ್ತು ಮುಜುಗರದ ಪರಿಸ್ಥಿತಿ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಾಹುಕಾರ್ ಎದುರು ಹಾಕಿಕೊಳ್ಳಲಾಗದ ಸಂದಿಗ್ಧತೆ. ತಮ್ಮ ಕುಟುಂಬಕ್ಕೆ ಮತ್ತೊಂದು ಶಾಸಕ ಸ್ಥಾನ ಪಡೆದುಕೊಂಡು ಜಾರಕಿಹೊಳಿ ಸಹೋದರರು ಫುಲ್ ಜೋಶ್ನಲ್ಲಿದ್ದಾರೆ. ಆದ್ರೆ ಇತ ಬಿಜೆಪಿಯದ್ದು ಈಗ ಮುಂದೇನು ಮಾಡೋದು ಅನ್ನೋ ಸಂದಿಗ್ಧ ಪರಿಸ್ಥಿತಿ. ರಮೇಶ್ ಜಾರಕಿಹೊಳಿ ತಮ್ಮ ಸಹೋದರ ಲಖನ್ರನ್ನ ಕಣಕ್ಕಿಳಿಸಿದ ಕಾರಣದಿಂದಲೇ ಪಕ್ಷದ ಅಧಿಕೃತ ಅಭ್ಯರ್ಥಿ ಸೋಲು ಸಂಭವಿಸಿತು ಅನ್ನೋದು ಬಿಜೆಪಿಗೂ ಗೊತ್ತಿರೋ ಸತ್ಯ. ಆದ್ರೆ ಎಲ್ಲವೂ ಗೊತ್ತಿದ್ರೂ ಏನೂ ಕ್ರಮ ಕೈಗೊಳ್ಳಲಾಗದ ಸ್ಥಿತಿ ಬಿಜೆಪಿಯದ್ದು. ಬಿಜೆಪಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಪಕ್ಷೇತರವಾಗಿ ಪರಿಷತ್ ಚುನಾವಣೆ ಗೆದ್ದ ಲಖನ್ ಜಾರಕಿಹೊಳಿ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಸಹೋದರ. ಬೆಳಗಾವಿಯಲ್ಲಿ ಬಿಜೆಪಿ ರಮೇಶ್ರನ್ನ ಎದುರು ಹಾಕೊಳ್ಬೇಕು. ಒಂದ್ ವೇಳೆ ಎದುರು ಹಾಕೊಂಡ್ರೆ ಮುಂದಿನ ಚುನಾವಣೆಗಳಲ್ಲಿ ಬಿಜೆಪಿಗೆ ಹೊಡೆತ ಬೀಳೋ ಸಾಧ್ಯತೆ ಇದೆ. ಬೆಳಗಾವಿ ಬಿಜೆಪಿ ತೆಕ್ಕೆಯಿಂದ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ತೆಕ್ಕೆಗೆ ಜಾರೋ ಭೀತಿ ಇದೆ. ಹೀಗಾಗಿ ರಮೇಶ್ ಜಾರಕಿಹೊಳಿಯನ್ನ ಎದುರು ಹಾಕೊಳ್ಳಲಾಗದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಿಜೆಪಿ ಇದೆ. ಲಖನ್ ಬೆಂಬಲ ಬೇಕಿದ್ರೆ ಸೋಲಿನ ಕಹಿ ನುಂಗಬೇಕು. ಈಗಿನ ಬಲಾಬಲದ ಪ್ರಕಾರ ವಿಧಾನ ಪರಿಷತ್ನಲ್ಲಿ ಬಹುಮತ ಹೊಂದಲು ಬಿಜೆಪಿಗೆ ಇನ್ನೂ ಒಂದು ಸ್ಥಾನ ಬೇಕು. ಆ ಕೊರತೆಯನ್ನ ಲಖನ್ ಜಾರಕಿಹೊಳಿ ಮೂಲಕ ಬಹುಮತ ಪಡೆಯೋ ಲೆಕ್ಕಾಚಾರ ಬಿಜೆಪಿಯದ್ದು. ಹೀಗಾಗಿ ಲಖನ್ ಬೆಂಬಲ ಬೇಕಿದ್ರೆ ಬಿಜೆಪಿ ಪರಿಷತ್ ಸೋಲಿನ ಕಹಿಯನ್ನ ನುಂಗಿಕೊಳ್ಬೇಕು. ಇನ್ನು ಲಖನ್ ಗೆಲುವಿನ ಕಾರಣಕ್ಕೆ ರಮೇಶ್ ಮತ್ತು ಬಾಲಚಂದ್ರ ಜಾರಕಿಹೊಳಿ ವಿರುದ್ಧ ಕ್ರಮ ಕೈಗೊಂಡ್ರೆ ಅದು ಬಹುಮತಕ್ಕೆ ಸಮಸ್ಯೆಯಾಗುತ್ತೆ. ಹೀಗಾಗಿ ಇಲ್ಲೂ ಕೂಡ ಬಿಜೆಪಿ ಯೋಚನೆ ಮಾಡಬೇಕಾದ ಸ್ಥಿತಿಯಲ್ಲಿದೆ. ಬಿಜೆಪಿಗೆ ಬೆಳಗಾವಿ ಸೋಲಿನ ಮುಜುಗರ. ಬೆಳಗಾವಿ ಪರಿಷತ್ ಚುನಾವಣೆ ಸೋಲಿನಿಂದ ಬಿಜೆಪಿ ಭಾರಿ ಮುಜುಗರಕ್ಕೊಳಗಾಗಿದೆ. ಬಿಜೆಪಿ ಸೋಲಿಗೆ ರಮೇಶ್ ಜಾರಕಿಹೊಳಿ ತಮ್ಮ ಸಹೋದರನನ್ನ ಕಣಕ್ಕಿಳಿಸಿದ್ದು ಕಾರಣವಾಗಿದೆ. ಪ್ರಚಾರದ ವೇಳೆ ರಮೇಶ್ ಸಹೋದರ ಲಖನ್ಗೂ ಮತ ಕೇಳಿದ್ದೂ ಇದೆ. ಹೀಗಾಗಿ ಈ ಸೋಲಿನ ಮುಜುಗರವನ್ನ ಬಿಜೆಪಿ ಹೇಗೆ ಎದುರಿಸುತ್ತೆ, ಬಹಿರಂಗವಾಗಿ ಸೋಲಿಗೆ ಹೇಗೆ ಸಮಜಾಯಿಷಿ ಕೊಡುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ. ಒಟ್ನಲ್ಲಿ ಪರಿಷತ್ ಚುನಾವಣೆಯಲ್ಲಿ ಕಳೆದ ಬಾರಿಗಿಂತಲೂ ಹೆಚ್ಚು ಸ್ಥಾನಗಳನ್ನು ಗಳಿಸಿದ್ರೂ ಬಿಜೆಪಿ ಸಂಭ್ರಮಿಸೋ ಸ್ಥಿತಿಯಲ್ಲಿಲ್ಲ. ಮುಜುಗರ ಉಂಟಾದ್ರೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳೋ ಪರಿಸ್ಥಿತಿಯಲ್ಲೂ ಇಲ್ಲ. ಹೀಗಾಗಿ ಸಂಕಟದಲ್ಲೇ ಸಂಕಷ್ಟವನ್ನ ಅನುಭವಿಸೋದಷ್ಟೇ ಸದ್ಯಕ್ಕೆ ಬಿಜೆಪಿ ಮುಂದಿರೋ ದಾರಿ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.